ಎಲ್ಲ ಪರಿಸರ ಪ್ರೇಮಿಗಳಿಗೆ ನಮಸ್ಕಾರ. ನಾನು ಇವತ್ತು ನಮ್ಮ ನೆರೆಯ ಲಕ್ಷ್ಮಣ ಕೆರೆ ಹತ್ರ ಬಂದಿದ್ದೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಲಕ್ಷ್ಮಣ ಕೆರೆ ಕಾಡು ಒಂಥರ ನಮ್ಮ ಭಾಗದ ಅಮೆಜಾನ್ ಕಾಡು ಇದ್ದಂಗೆ ಅಂತೇಳ್ಬಿಟ್ಟು. ಆ ಅಮೆಜಾನ್ ಕಾಡು ಥರನೇ ನಮ್ಮ ಈ ಲಕ್ಷ್ಮಣ ಕೆರೆ ಕಾಡಿದೆ. ಇವತ್ತು ನಮ್ಮ ಈ ಅರಣ್ಯ ಚಾರಣ ಮಾಡೋಕ್ಕೆ ನಮ್ಮ ಕಿರಿಯ ಸ್ನೇಹಿತ ಹಾಗೂ ಸಮಾನ ಮನಸ್ಕ ಗೆಳೆಯ ರಘು ಜೊತೆ ಬಂದಿದ್ದೀನಿ. ಈ ರಘು ಜೊತೆನೇ ಯಾಕೆ ಬಂದಿದ್ದೀನಿ ಅಂತಂದರೆ, ಈತನಿಗೆ ನನ್ನಷ್ಟೇ ಅರಣ್ಯ ಪ್ರೇಮ ಮತ್ತು ಅರಣ್ಯದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೇನೆ. ಇವನ ಬಗ್ಗೆ ನಾನು ಕಳೆದ ವರ್ಷ ನಮ್ಮ ಉದಯಕಾಲ ಪತ್ರಿಕೆಯಲ್ಲಿ ಅರಣ್ಯ ಪ್ರೇಮಿ ರಘು ಅಂತೇಳಿ ನಾನು ಒಂದು ಸುದ್ದಿನೂ ಕೂಡ ಮಾಡಿದ್ದೆ. ಬನ್ನಿ, ಇದ್ರ ಬಗ್ಗೆ ಅರಣ್ಯದ ಬಗ್ಗೆ ಇನ್ನಷ್ಟು ಹೆಚ್ಚೆಚ್ಚು ಮಾಹಿತಿಯನ್ನು ನಮ್ಮ ಈ ವಿಡಿಯೋ ಮೂಲಕ ಕೊಡ್ತಾ ಹೋಗ್ತಾಯಿವಿ, ನೋಡ್ತಾ ಇರಿ. ಗುಬ್ಬಿ ತಾಲೂಕಿನ ನಮ್ಮೂರಿಗೆ ಹತ್ತಿರ ಇರ್ತಕ್ಕಂಥ ಲಕ್ಷ್ಮಣ ಕೆರೆಯ ದಟ್ಟಡವಿಯನ್ನು ವೀಕ್ಷಣೆ ಮಾಡಲು ಬಂದಿದ್ದೀವಿ. ಇವತ್ತು ಈ ಲಕ್ಷ್ಮಣ ಕೆರೆ ಹಿಂಭಾಗ ನಿಂತ್ಕೊಂಡಿದ್ದೀವಿ. ಹಿಂಭಾಗ ನೋಡ್ಬೋದು ನೀವು, ಒಬ್ಬ ಇಬ್ಬರು ಮೂವರು ಹೌಚ್ಕೊಂಡ್ರು ಎಟಕದಂಥ ಮರಗಳು, ದಟ್ಟಡವಿ ಮರಗಳು ಇಲ್ಲಿ ನಮಗೆ ಕಾಣ್ತಾ ಇದ್ದಾವೆ. ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾ ಇರ್ತೀವಿ, ನೀವು ನೋಡ್ತಾ ಇರಿ. ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಿವಿಧ ಪ್ರಕಾರಗಳ ಅರಣ್ಯಗಳು ನೋಡಿರ್ಬೋದು, ಆದರೆ ಈ ಥರ ದಟ್ಟಡವಿ ಎಲ್ಲೂ ಇಲ್ಲ ಅನ್ಕೋತೀನಿ. ಅದೇನಿದ್ರು ನಮ್ಮ ಊರಿಗೆ ಸಮೀಪ ಇರ್ತಕ್ಕಂಥ ಲಕ್ಷ್ಮಣ ಕೆರೆಯ ಈ ದಟ್ಟಡವಿಯಲ್ಲಿ ಮಾತ್ರ ಇಷ್ಟು ಬೃಹದಾಕಾರಗಳಾದಂಥ ಮರಗಳು ನಾವು ನೋಡ್ಬೋದು. ಅದಕ್ಕೆ ಒಂದು ಉದಾಹರಣೆ ಅಂತಂದರೆ, ಈ ಮರಗಳ ಗುಂಪೆ ನಮಗೆ ತೋರಿಸುತ್ತೆ. ಇಲ್ಲಿ ನೋಡಿ, 6 ಅಡಿ ಇರೋ ನಾನು ಕೂಡ ಇದನ್ನು ಹೌಚ್ಕೊಂಡ್ರೆ ತುಬ್ಕೊಳಕ್ಕಾಗದೇ ಇರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳು ಈ ಅರಣ್ಯದಲ್ಲಿದ್ದಾವೆ. ಇಂಥ ಒಂದು ಕಾಡನ್ನು ನಾವು ಅಮೆಜಾನ್ ಕಾಡು ಅಂತ ನಾನು ಯಾಕೆ ಹೇಳ್ತಿರ್ತೀನಿ ಅಂತಂದರೆ, ಈ ಕಾಡಿನ ಈ ದೊಡ್ಡ ದೊಡ್ಡ ಮರಗಳ ಗುಂಪನ್ನು ನೋಡಿ ಮಾತ್ರ ಹೇಳಕ್ಕೆ ಸಾಧ್ಯ ಅಮೆಜಾನ್ ಕಾಡು ಅಂತ ಹೇಳಿ. ಏನು ಈ ವಿಸ್ತಾರವಾದ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ವನ್ಯಜೀವಿಗಳಿಗೆ ಕುಡಿಯುವ ನೀರಿನ ಪ್ರಮುಖ ನೀರಿನ ಸೆಲೆ ಇದು. ಈ ಬಾರಿ ಕಡಿಮೆ ಮಳೆನೂ ಆಗಿಲ್ಲ ಅಂತಲೇ ಹೇಳ್ಬೋದು. ನೋಡಿ, ಹೋದ ವರ್ಷದ ನೀರಿನ ಸಂಗ್ರಹಣ ನೀರು ಮಾತ್ರ ಉಳಿದಿದೆ. ಈ ವರ್ಷ ನೀರು ಹರಿದು ಬಂದಿರೋದು ನಮ್ಗೆ ಇಲ್ಲಿ ಯಾವುದೇ ಕಾಣ್ತಾ ಇಲ್ಲ. ಸೊ ಈ ವರ್ಷ ಇದೇ ಮಳೆಗಾಲ ಆದ ಅಂತಂದರೆ ಬರುವ ಬೇಸಿಗೆಗೆ ಇಲ್ಲಿನ ವನ್ಯಜೀವಿಗಳ ಪಾಡಂತೂ ಹೇಳ್ತಿರ್ದು. ಆ ಪರಿಸ್ಥಿತಿ ಕುಡಿ ನೀರಿಗಂತೂ ಸಮಸ್ಯೆ ವನ್ಯಜೀವಿಗಳಿಗೆ ಕಾಡುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇದು ಸುಮಾರು ಒಂದು 500 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿರೋಕ್ಕೆ ನಮಗೆಲ್ಲ ಕುರುಗಳು ಕಾಣ್ತಾ ಇದೆ. ಇಲ್ಲಿ ತೂಬು ಅಂತಲೂ ಗೊತ್ತಾಗಲ್ಲ, ಅಥವಾ ಏತ ನೀರಾವರಿಗೆ ಏನಾದ್ರೂ ಇದನ್ನು ಬಳಸ್ಕೊಂಡಿದ್ರೆ ಅಂತಕ್ಕಂಥದ್ದು ಕಾಣುತ್ತೆ. ಈ ತೂಬನ್ನು ನೋಡಿದ್ರೆ ನಮಗೆಲ್ಲ ಒಂದು ಕಡೆಗೆ ಪೂರ್ವಿಕರು ತುಂಬ ವರ್ಷಗಳ ಹಿಂದೆ ಇಲ್ಲಿ ನೀರಾವರಿ ಮಾಡಿದ್ರು ಈ ಕೆರೆಯಿಂದ ಅನ್ನೋದಕ್ಕೆ ಇದೊಂದು ತೂಬು ನಮಗೆ ಸಾಕ್ಷಿ. ಯಾಕೆಂತಂದರೆ ಇದು ಒಳಗಡೆ ಏನು ತೂಬು ಇರೋದು ಕಾಣಿಸ್ತಾ ಇಲ್ಲ. ಅದು ಮೇಲೆ ಮುಖ ನೋಡಿದ್ರೆ ಮಾತ್ರ ಏತ ನೀರಾವರಿ ಮಾಡೋಕ್ಕೋಸ್ಕರನ ಈ ಕಂಬಗಳನ್ನ ಇಟ್ಬಿಟ್ಟು ಏನಾದರೂ ಕಲ್ಟಿವೇಷನ್ ಮಾಡಿರ್ಬೋದಾ ಅಂತಕ್ಕಂಥದ್ದು ನಮಗೆ ಅನಿಸುತ್ತೆ. ಇದನ್ನು ಅಧಿಕೃತವಾಗಿ ನಿಖರವಾಗಿ ಹೇಳೋಕ್ಕೆ ನಮ್ಗೆ ಯಾವುದೇ ಇಲ್ಲಿ ಮಾಹಿತಿ ಲಭ್ಯ ಇಲ್ಲ. ಇಲ್ಲಿನ ಸ್ಥಳವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನೀರಾವರಿಗೆ ಇದನ್ನು ಬಳಸ್ಕೊಂಡಿರತಕ್ಕಂಥದ್ದು ನಮಗೆ ಅಷ್ಟಂತೂ ಸ್ಪಷ್ಟವಾಗಿ ಗೋಚರಿಸುತ್ತೆ. ಕೇವಲ ದಟ್ಟಡವಿ ಮಾತ್ರ ಅಲ್ಲ, ಇಲ್ಲಿ ಜೀವ ವೈವಿಧ್ಯತೆಯೇ ತುಂಬಿಕೊಂಡಿದೆ. ಸಸ್ಯರಾಶಿಯಿಂದ ಹಿಡಿದು ಪ್ರಾಣಿ ರಾಶಿವರೆಗೂ ಹಲವು ಬಗೆಯಲ್ಲಿರ್ತಕ್ಕಂಥದ್ದು. ಜಿಂಕೆ, ಮೊಲ, ಕರಡಿ ಮತ್ತು ಚಿರತೆಗಳು ಮಾತ್ರ ಇಲ್ಲಿ ಆಗಾಗ ಕಾಣ್ತಾ ಇರ್ತವೆ. ಜೊತೆಗೆ ಹಲವಾರು ಸಸ್ಯರಾಶಿನಲ್ಲಿ ನೆಲೆದಿರುವುದು ಒಂದಲ್ಲ ಎರಡಲ್ಲ, ಸುಮಾರು ಸಾವಿರಾರು ಸಸ್ಯರಾಶಿಯಲ್ಲಿ ಪ್ರಭೇದಗಳಿದ್ದಾವೆ. ಹಲೋ ಸ್ನೇಹಿತರೆ, ಈ ದಟ್ಟಡವಿಯ ಕಾಡದಾರಿನಲ್ಲಿ ಈ ಗಾಡಿ ರೇಡ್ ಮಾಡೋದೇ ಒಂಥರ ಮಜಾ ಕಣ್ರಿ. ನಾವು ಯಾವುದೋ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಗಾಡಿ ರೇಡ್ ಮಾಡಿದ್ರೆ ಯಾವುದೇ ರೀತಿ ಫೀಲ್ ಆಗಲ್ಲ. ಇಂಥ ಹಾದಿನಲ್ಲಿ ಗಾಡಿಯನ್ನು ಓಡಿಸಿದಾಗ ಈ ಅರಣ್ಯದಲ್ಲಿ ಓಡಿಸ್ತಕ್ಕಂಥ ಮಜಾ ಬೇರೆಲ್ಲೂ ಸಿಗಲ್ಲ ಕಣ್ರಿ. ಒಂದು ವಿಶೇಷ ಅಂದರೆ, ಈ ಕಾಡಿನ ಮಧ್ಯ ಭಾಗದಲ್ಲಿ ಶ್ರೀರಾಮ ದೇವಸ್ಥಾನ ಇದೆ. ಈ ಭಾಗದ ಒಂದು ಪ್ರಸಿದ್ಧಿ ದೇವಸ್ಥಾನ. ಶ್ರೀರಾಮ ನಾಮ ಹಿಡ್ಕೊಂಡು ಪ್ರತಿ ವಾರದಲ್ಲಿ ಭಾನುವಾರ ದಿನ ಇಲ್ಲಿ ವಿಶೇಷವಾಗಿ ಭಕ್ತರು ಬಂದು ಹರಿಸೇವೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಬನ್ನಿ, ಆ ದೇವಸ್ಥಾನ ನಿಮಗೆ ತೋರಿಸ್ತೀನಿ. ಈಗ ಹೋಗೋಣ ಬನ್ನಿ ಸ್ನೇಹಿತರೆ. ಇದೆ ಈ ಕಾಡಿನ ಮಧ್ಯ ಭಾಗದಲ್ಲಿ ಇರ್ತಕ್ಕಂಥ ಶ್ರೀರಾಮ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಅಪಾರವಾದ ಭಕ್ತರಿದ್ದಾರೆ ಈ ಭಾಗದಲ್ಲಿ. ಪ್ರತಿ ಭಾನುವಾರ ಮತ್ತು ವಿಶೇಷ ದಿನಗಳಲ್ಲಿ, ಶ್ರೀರಾಮನವಮಿ ಸೇರಿದಂತೆ ವಿಶೇಷ ದಿನಗಳಲ್ಲಿ ಇಲ್ಲಿ ಭಕ್ತರು ನೆರೆದು ತಮ್ಮ ಹರಕೆ ಮತ್ತು ಹರಿಸೇವೆ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ರಘು ಈ ಕಾಡಿಗೆ ಈತನ ಸೇವೆ ತುಂಬ ಇದೆ. ಸೀಡ್ ಬಾಲ್ಗಳನ್ನೆಲ್ಲ ಮಾಡಿಸಿ ಆ ಕೊರೋನಾ ಟೈಮಲ್ಲಿ ಸಮಯದಲ್ಲಿ ಟ್ರ್ಯಾಕ್ಟರ್ಗಳ ಮೂಲಕ ತೊಗೊಂಬಂದು ಈ ಭಾಗದಲ್ಲೆಲ್ಲ ಹಾಕಿ ಇನ್ನೂ ಹಲವು ಸಸ್ಯರಾಶಿ ಬೆಳೆಯೋ ಥರ ಮಾಡಿದ್ದಾನೆ. ಈ ಲಕ್ಷ್ಮಣ ಕೆರೆ ಅಂತಂದರೆ ನನಗೆ ತಟ್ಟಂತ ನೆನಪಾಗೋದು ಕೂಡ ಈ ರಘು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ಇವನಿಗೆ ಗೊತ್ತಿರೋದು ಮತ್ತು ಈ ಭಾಗದಲ್ಲಿ ಪರಿಚಿತ ಜನರಿಗೆ ಈ ರಘು ಯಾರು, ಈ ರಘುನ ಅರಣ್ಯ ಪ್ರೇಮಿ ಏನೇನಂತಕ್ಕಂಥದ್ದು ಈ ಹಲವಾರು ಜನರಿಗೆ ಗೊತ್ತಿದೆ. ಈತನ ಅರಣ್ಯ ಪ್ರೇಮಿ ಈಗಲೇ ಮುಂದುವರಿಲಿ, ಈ ಕಾಡು ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನಮ್ಮ ಇಲ್ಲಿ ಶ್ರೀರಾಮ ದೇವರಿಗೆ ನಮಸ್ಕಾರ ಹೇಳ್ತಾ, ಜೈ ಆಂಜನೇಯ.